ಪ್ರಜ್ವಲ್ ರೇವಣ್ಣಗೆ ಲುಕೌಟ್ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಅಂತ ಮೊದಲು ಬ್ರೇಕ್ ಮಾಡಿದ್ದೆ ನಾವು ಸುದ್ದಿಯನ್ನ ಬ್ರೇಕ್ ಮಾಡಿದ ನಂತರ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ಈ ವಿಚಾರವನ್ನ ಖಚಿತಪಡಿಸಿದ್ದಾರೆ. ಹೌದು, ಲುಕೌಟ್ ನೋಟಿಸ್ ಅನ್ನ ಜಾರಿಗೊಳಿಸಿದ್ದೇವೆ. ಜಗತ್ತಿನ ಯಾವುದೇ ಏರ್ಪೋರ್ಟ್ಗಳಲ್ಲಿ ಅವರು ಕಾಣಿಸ್ಕೊಂಡ್ರೂ ಕೂಡ ಅವರನ್ನ ಅರೆಸ್ಟ್ ಮಾಡಲಾಗುತ್ತೆ, ಅಂದರೆ ಅವರನ್ನ ಬೆಂಗಳೂರಿಗೆ ಕಳಿಸ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ಲುಕೌಟ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಈಗ ಲುಕೌಟ್ ನೋಟಿಸ್ ಜಾರಿ ಮಾಡಿದ ನಂತರ ಪ್ರಜ್ವಲ್ ರೇವಣ್ಣ ಸಾಮಾನ್ಯವಾಗಿ ಒಂದು ಊರಿಂದ ಇನ್ನೊಂದು ಊರಿಗೆ ಏರ್ಪೋರ್ಟ್ ವಿಮಾನಗಳ ಮುಖಾಂತರ ಓಡಾಡುವ ಸಂದರ್ಭ ಬಂದರೆ ಎಲ್ಲೇ ಇದ್ರೂ ಕೂಡ ಆತನನ್ನ ಬಂಧಿಸಲಾಗುತ್ತೆ. ಸೊ ಹಾಗಾಗಿ ಅದನ್ನ ಖಚಿತಪಡಿಸಿದ್ದಾರೆ ಡಾಕ್ಟರ್ ಪರಮೇಶ್ವರ್ ಅವರು. ಹೌದು, ಈ ವಿಚಾರದಲ್ಲಿ ಲುಕೌಟ್ ನೋಟಿಸ್ ಅನ್ನ ನಾವು ಜಾರಿ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡಿತಾ ಹೋಗೋಣ. ಮುರಳಿ, ಈಗಾಗಲೇ ನಾವು ಹೇಳಿದಂತಹ ಸುದ್ದಿಯನ್ನ ಗೃಹ ಸಚಿವರು ಖಚಿತಪಡಿಸಿದ್ದಾರೆ. ಹೌದು, ಲುಕೌಟ್ ನೋಟಿಸ್ ಜಾರಿ ಮಾಡಿದ್ದೀವಿ ಅಂತ. ಲುಕೌಟ್ ನೋಟಿಸ್ ಜಾರಿ ಮಾಡಿದ ನಂತರದ ಪ್ರಕ್ರಿಯೆಗಳೇನು ಅಂತ? ಖಂಡಿತವಾಗಿಯೂ ಅರವಿಂದ್, ಯಾಕಂದ್ರೆ ಬೆಳಗ್ಗೆ 10 ಗಂಟೆಯ ಬುಲೆಟಿನ್ ನಲ್ಲಿ ಪಬ್ಲಿಕ್ ಟಿವಿ ಒಂದು ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಬ್ರೇಕ್ ಮಾಡಿತ್ತು ಲುಕೌಟ್ ನೋಟಿಸ್ ನ ವಿಚಾರವಾಗಿ. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಅವರು ವಿಚಾರಣೆಗೆ ಸಹಕರಿಸ್ತಾ ಇಲ್ಲ ಮತ್ತು ವಿಚಾರಣೆಗೆ ಬರಲಿಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಅಂತೇಳಿ ಈ ಲುಕೌಟ್ ನೋಟಿಸ್ ಅನ್ನ ಒಂದು ಕೊಟ್ಟಿದ್ದಾರೆ SIT ಅಧಿಕಾರಿಗಳು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳನ್ನ ಬಿತ್ತರ ಮಾಡಲಾಗಿತ್ತು. ಯಾಕಂದ್ರೆ ಪ್ರಮುಖವಾಗಿ ಇಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ ಏನಂದ್ರೆ ಮತ್ತೊಬ್ಬ ಸಂತ್ರಸ್ತಿ ಇನ್ನೊಂದು ದೂರನ್ನ ಕೊಟ್ಟಿದ್ದಾರೆ. ಆ ದೂರು FIR ಕೂಡ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರುತ್ತದು. ಆ FIR ನ ಆಧರಿಸಿ ಈಗ ಲುಕೌಟ್ ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇದಾವೆ. ಅಂದ್ರೆ ಎಲ್ಲಾ ಇಮಿಗ್ರೇಷನ್ ಅಧಿಕಾರಿಗಳಿಗೂ, ಅಂದ್ರೆ ಎಲ್ಲಾ ಏರ್ಪೋರ್ಟ್ ನ ಇಮಿಗ್ರೇಷನ್ ಅಧಿಕಾರಿಗಳಿಗೂ ಈ ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ. ಅದನ್ನ ಹೊರತುಪಡಿಸಿ ಬೇರೆ ಬೇರೆ ದೇಶದ ಬೇರೆ ಬೇರೆ ತನಿಖಾ ಸಂಸ್ಥೆಗಳೇನಿದೆ, ತನಿಖಾ ಸಂಸ್ಥೆಗಳಿಗೆಲ್ಲರಿಗೂ ಕೂಡ ಈ ಮಾಹಿತಿಯನ್ನ ರವಾನೆಯನ್ನ ಮಾಡಿರುವಂತದ್ದು. ಇದರ ಪ್ರಕಾರ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಪ್ರಜ್ವಲ್ ರೇವಣ್ಣ ಭಾರತ ದೇಶದ ಯಾವುದೇ ಏರ್ಪೋರ್ಟ್ಗೆ ಬಂದಿಳಿದ್ರು ಕೂಡ ಅವರನ್ನ ತಕ್ಷಣ ಇಮಿಗ್ರೇಷನ್ ಅಧಿಕಾರಿಗಳು ಬಂಧನಕ್ಕೆ ಒಳಪಡಿಸ್ತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದಂತೂ ಸ್ಪಷ್ಟ, ಇದರಲ್ಲಿ ಪ್ರಜ್ವಲ್ ರೇವಣ್ಣ ಬಂಧನದಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದ್ರ ಬಗ್ಗೆ ಈಗ ಖಚಿತವಾಗಿ ಮಾಹಿತಿಗಳು ಹೊರಗಡೆ ಬರ್ತಾ ಇರುವಂತದ್ದು. ಪ್ರಜ್ವಲ್ ರೇವಣ್ಣಗೆ ಈಗ ಸಂಕಷ್ಟ ಕಟ್ಟಿಟ್ಟ ಬುತ್ತಿ, ಜೊತೆಗೆ ಅವರ ತಂದೆ ರೇವಣ್ಣ ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಖಡಕ್ ಎಚ್ಚರಿಕೆಯನ್ನ ಏನು ಗೃಹ ಸಚಿವ ಪರಮೇಶ್ವರ್ ಅವರು ಕೊಟ್ಟಿರುವಂತದ್ದು. ವಿಚಾರಣೆಗೆ ನಾವು ಕಾಲಾವಕಾಶನ ಕೊಟ್ಟಿದ್ದೀವಿ, ನೋಟಿಸ್ ಅನ್ನ ಕೊಟ್ಟಿದ್ದೀವಿ, ಇಷ್ಟಾದ್ರೂ ವಿಚಾರಣೆಗೆ ಬರಲಿಲ್ಲ ಅಂದ್ರೆ ನಿಮ್ಮನ್ನ ಬಂಧನಕ್ಕೆ ಒಳಪಡಿಸಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು. ಒಂದು ರೀತಿಯ ಅಪ್ಪ ಮಗನಿಗೆ ಇದು ನುಂಗಲಾರದ ತುತ್ತಾಗಿ ಪರಿಣಮಿಸ್ತಾ ಇರುವಂತದ್ದು. ಅರವಿಂದ್, ಓಕೆ ಮುರಳಿ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಒಂದು ಕಡೆ ರೇವಣ್ಣ ಇವತ್ತೇನಾದರೂ ವಿಚಾರಣೆಗೆ ಹಾಜರಾಗಲಿಲ್ಲ ಅಂತಂದ್ರೆ ಬಂಧಿಸಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಪರಮೇಶ್ವರ್ ಅವರು. ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಲುಕೌಟ್ ನೋಟಿಸ್ ಅನ್ನ ಜಾರಿ ಮಾಡಿದ್ದೇವೆ, ಸೊ ಹಾಗಾಗಿ ದೇಶದ ಯಾವುದೇ ಏರ್ಪೋರ್ಟ್ ಆದರೂ ಕೂಡ ಅಲ್ಲಿ ಕಾಣಿಸ್ಕೊಂಡ್ರೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಲಾಗುತ್ತೆ ಅಂತಕ್ಕಂಥ ಎರಡು ಮೇಜರ್ ಡೆವಲಪ್ಮೆಂಟ್ಸ್.